ಹಾಯ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಭಾವನೆ. ಡಿಯರ್ಸ್, ನಾನಿವತ್ತು ಮಧ್ಯಾಹ್ನ ಡ್ಯೂಟಿಯಿಂದ ಬಂದ ತಕ್ಷಣ ಒಬ್ಬಟ್ಟು ಮಾಡೋಣ ಅಂತ ಹೇಳಿ ಒಬ್ಬಟ್ಟನ್ನ ಬೇಯಿಸ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಬ್ಬಟ್ಟು ನಾನು ಮನೇಲಿ ತಯಾರು ಮಾಡಿದ್ದಲ್ಲ, ಇದು ಅತ್ತೆ ಊರಲ್ಲಿ ಹೋಗಿದ್ನಲ್ವ, ಅತ್ತೆ ಊರಲ್ಲಿ ಕೊಟ್ಟರು. ಒಬ್ಬಟ್ಟು ಊರನ್ನ ರೆಡಿ ಮಾಡಿದರು, ಮತ್ತು ಮೈದಾ ಹಿಟ್ಟಿನ ಕನಕನೂ ಕೂಡ ಅವರೇ ರೆಡಿ ಮಾಡಿ ನನಗೆ ಕೊಟ್ಟರು. ಮನೆಗೆ ಹೋಗಿ ಅದನ್ನು ಬೇಯಿಸ್ಕೊಳ್ಳಮ್ಮ ಅಂತ ಹೇಳಿ ಕಳಿಸಿದ್ರು. ನಾನು ಅಲ್ಲಿಂದ ಬಂದ ತಕ್ಷಣವೇ ಅದನ್ನ ಹಾಗೆ ಇಡೋದು ಬೇಡ ಅಂತ ಹೇಳಿ ಒಬ್ಬಟ್ಟನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂತು ಒಬ್ಬಟ್ಟು ಅಂದರೆ, ಮೈದಾ ಹಿಟ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಅದು ಚೆನ್ನಾಗಿ ಟೈಮ್ ಹಿಡಿದು ನೆನೆಸಿರೋದ್ರಿಂದ ಚೆನ್ನಾಗಿ ಬರ್ತಾಯಿತ್ತು. ಇನ್ನೊಂದು ಸ್ವಲ್ಪ ಇದ್ದರೆ ಹಾಗೆ ಒಬ್ಬಟ್ಟು ಮಾಡೋಣ ಅಂತ ಅನ್ನಿಸ್ತಾಯಿತ್ತು, ಇನ್ನೂ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು. ಆ ಥರ ಇತ್ತಿಟ್ಟು ಚೆನ್ನಾಗಿತ್ತು. ಸ್ವೀಟು ಕೂಡ ಒಂದು ಕರೆಕ್ಟಾಗಿ ಹಾಕಿದ್ರು. ಬೆಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರನೇ ಇತ್ತು, ಜಾಸ್ತಿ ಸಿಹಿನೂ ಇರಲಿಲ್ಲ, ಕಡಿಮೆನೂ ಸಿಹಿನೂ ಇರಲಿಲ್ಲ, ಕರೆಕ್ಟಾಗಿತ್ತು ಒಂದು ಹದವಾಗಿ. ಮತ್ತು ಅವ್ರು ಕೊಟ್ಟಂಥ ಕನಕ ಮತ್ತು ಹೂರ್ಣದಿಟ್ಟು ಎರಡೂ ಈಕ್ವಲ್ ಆಗಿತ್ತು, ಯಾವುದೂ ಉಳಿಲಿಲ್ಲ. ಇದರಲ್ಲಿ ನಾನು 30 ಒಬ್ಬಟ್ಟು ಮಾಡಿದ್ದೆ. 30 ಒಬ್ಬಟ್ಟು ಮಾಡಿ ನಮ್ಮ ಫ್ರೆಂಡಿಗೆ ಸ್ವಲ್ಪ ಕೊಟ್ವಿ, ಮಿಕ್ಕಿದೆಲ್ಲ ನಾವೇ ಇಟ್ಕೊಂಡ್ವಿ. ಅದರಲ್ಲಿ ಗೌತಮು, ನನ್ನು, ಅಮ್ಮು ಎಲ್ಲ ಸ್ಕೂಲಿಂದ ಬಂದು ನಾನು ಮಾಡಬೇಕಾದ್ರೆ ಅವರು ಬಂದರು. ಅವರು ಬಂದ ತಕ್ಷಣ ಬಿಸಿ ಒಬ್ಬಟ್ಟು ಎಲ್ಲರೂ ಕೂಡ ತಿಂದರು. ಯಜಮಾನರು ಡ್ಯೂಟಿಗೆ ಹೋಗಿದ್ದಾರೆ, ಅವರೆಲ್ಲ ನೈಟ್ ಬರ್ತಾರೆ 9:30ಗೆ. ಅವ್ರು ಬರೋದ್ರಲ್ಲಿ ತಣ್ಣಗಾಗಿರ್ತಾರೆ, ಅವ್ರು ತಿನ್ನಲ್ಲ ಇವತ್ತು. ಅವ್ರು ಏನಿದ್ರು ನಾಳೆ ಕೇಳಿದರೆ ನಾಳೆ ಅವ್ರಿಗೆ ಬಿಸಿ ಮಾಡಿ ನಾನು ಕೊಡ್ತೀನಿ. ನಾನು ಒಂದಿನ ಒಬ್ಬಟ್ಟನ್ನ ಮಾಡ್ತೀನಿ. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹೇಳಿ ನಾನು ನಿಮಗೆ ಅದನ್ನ ಬೇಳೆ ಬೆಲ್ಲ ಅದೆಲ್ಲ ಏನು ಅದಾದಲ್ಲಿ ಮಾಡ್ತೀನಿ ಅಂತ ಅಪ್ಲೋಡ್ ಮಾಡ್ತೀನಿ. ಮತ್ತು ಸಂಜೆಗೆ ನಾನು ಸಾಂಬಾರು ಮಾಡೋಣ ಅಂತ ಹೇಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಇಂಚು ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಪುದೀನ ಸ್ವಲ್ಪ ತೊಗೊಂಡಿದ್ದೀನಿ, ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ, ಖಾರಕ್ಕೆ ಅಂತ ಹೇಳಿ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಲವಂಗ 4, ಏಲಕ್ಕಿ 1, ಮೆಣಸು ಸ್ವಲ್ಪ, ಚಕ್ಕೆ 1, ಮತ್ತು 1 ಟೊಮೊಟೊ ತೊಗೊಂಡಿದ್ದೀನಿ ದಪ್ಪದು, ಕಾಯಿ ಇಷ್ಟು ತೊಗೊಂಡಿದ್ದೀನಿ, ಒಂದು ಸ್ಪೂನು ಹುಚ್ಚೆಳ್ಳು ತೊಗೊಂಡಿದ್ದೀನಿ. ನಾನು ಹುಚ್ಚೆಳ್ಳು ಹಾಕ್ತೀನಿ. ಇದು ಗಸಗಸೆ 1 ಸ್ಪೂನು, ಧನಿಯಾ ಪೌಡ್ರು 3 ಸ್ಪೂನ್ ತೊಗೊಂಡಿದ್ದೀನಿ. ನಾನು ಮಾಡ್ತಾಯಿರೋದು ಮೊಟ್ಟೆ ಕೋಳಿ ಬಸ್ಸಾಂಬಾರು ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಮಸಾಲೆನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಕಾಯಿನ ಮೊದಲಿಗೆ ಫ್ರೈ ಮಾಡ್ಕೊಬಿಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ನಾನು ಅದಕ್ಕೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದ ನಂತರ ಟೊಮೊಟೊನ ಹಚ್ಕೊಂಡು ಟೊಮೊಟೊನ ಕೂಡ ಹಾಕಿ ಟೊಮೊಟೊನ ಸ್ವಲ್ಪ ಫ್ರೈ ಮಾಡಿದೆ. ಟೊಮೊಟೊ ಸ್ವಲ್ಪ ಮೆತ್ತಿಗಾದ್ಮೇಲೆ ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಕಡಲೆ, ಹುಚ್ಚೆಳ್ಳು, ಗೋಡಂಬಿ, ಗಸಗಸೆ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಧನಿಯಾ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡದೆ ನಾವು ಧನಿಯಾ ಪೌಡ್ರನ್ನ ಸೇರಿಸಿದ್ರೆ ನಾವು ಮಿಲ್ ಮಾಡಿಸ್ಬೇಕಾದ್ರೇ ಧನಿಯಾ ಪೌಡ್ರನ್ನ ಹುರಿದು ಮಿಲ್ ಮಾಡಿಸಿರ್ತೀವಿ, ಮತ್ತು ನಾವು ಎಣ್ಣೆಯಲ್ಲಿ ಜಾಸ್ತಿ ಹಬೆನಲ್ಲಿ ಫ್ರೈ ಮಾಡೋದ್ರಿಂದ ಕಹಿ ಬಂದುಬಿಡುತ್ತೆ ಧನಿಯಾ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಸ್ಟವ್ ಆಫ್ ಮಾಡಿನೇ ಧನಿಯಾ ಪೌಡ್ರ್ ಹಾಕ್ಕೊಳ್ತೀನಿ. ಮತ್ತು ಅದಕ್ಕೆ ಕಾಯಿನೂ ಕೂಡ ಸೇರಿಸ್ಕೊಂಡು ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನೈಸ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ಒಂದು ಅದಕ್ಕೆ ಇದರಲ್ಲಿ ಸ್ವಲ್ಪ ಮಸಾಲೆನ ತೆಗೆದು ನಾನು ಇಡ್ತಾಯಿದ್ದೀನಿ. ಇದು ಏನಕ್ಕೆ ನಾನು ತೆಗೆದಿಡ್ತಾಯಿದ್ದೀನಿ ಅಂತ ಹೇಳ್ತೀನಿ ನಾನು ನಿಮಗೆ. ಮತ್ತು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಚಿಕನ್ ಹುರ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ವಲ್ಪ ಎಣ್ಣೆ ಹಾಕಿ ಒಂದು 5-6 ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕ್ಲೀನ್ ಮಾಡಿ ತೊಳೆದಿಟ್ಟಂಥ ಇದು ಮೊಟ್ಟೆ ಕೋಳಿ 1 kg, ನಾನು 1 kg ಚಿಕನ್ನ ತೊಗೊಂಡಿದ್ದೀನಿ. 1 kgಗೆ ನಾನು ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 kg ಚಿಕನ್ ಇದೆ. ಇದನ್ನು ನಾನು ಎಣ್ಣೆನಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದೆಲ್ಲ ಹಸಿ ಸ್ಮೆಲ್ ಹೋಗಲಿ ಅಂತ ಹೇಳಿ ಹಾಗೆಯೇ ಓಪನ್ ಪಾತ್ರೆಯಲ್ಲೇ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಮತ್ತು ಅರಶಿನ ಕೂಡ ಸೇರಿಸ್ಕೊಂಡು ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ತೀನಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ಹಸಿ ಸ್ಮೆಲ್ಲೆಲ್ಲ ಹೋದ ನಂತರ ಇದಕ್ಕೆ ನಾನು ರುಬ್ಬಿದಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ಸೇರಿಸಿ ಚಿಕನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಾವು ಸಾಂಬಾರಿಗೆ ಒಂದು ಹದ ಗೊತ್ತಾಗುತ್ತೆ. ನಾನು ಜಾರು ತೊಳೆದು ಅದೇ ಜಾರಲ್ಲಿ ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ರೀತಿ ಒಂದು ಅದಕ್ಕೆ ಬೇಕು ಅಂತ ಹೇಳಿ ಆ ಒಂದು ಅದಕ್ಕೆ ನಾನು ಸಾಂಬಾರನ್ನ ನನಗೆ ಯಾವ ಥರ ಬೇಕು, ನನಗೆ ಗಟ್ಟಿನೂ ಬೇಡ ತುಂಬ ತೆಳುನೂ ಬೇಡ, ಒಂದು ಹದವಾಗಿ ಬೇಕು ಅಂತ ಹೇಳಿ
ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಒಂದು ಅದಕ್ಕೆ ಸ್ವಲ್ಪ ಗಟ್ಟಿನೇ ಇರಬೇಕು ಸಾಂಬಾರು. ನಾವು ಇದನ್ನು ವಿಸಿಲ್ ತೆಗೆದು ಓಪನ್ ಮಾಡಿ ನೋಡಿದಾಗ ಸ್ವಲ್ಪ ತೆಳು ಇರುತ್ತೆ ಸಾಂಬಾರು. ಬೇಕಂದರೆ ನೋಡಿ ನೀವು, ನಾನು ಇದನ್ನು 3 ವಿಸಿಲ್ ಕೂಗಿಸ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಬಂದಿದೆ ಸಾಂಬಾರು. ಯಾವ ರೀತಿ ತಿಕ್ನೆಸ್ ಇದೆ ಅಂತ ತೋರಿಸ್ತೀನಿ ನೋಡಿ. ಗಟ್ಟಿ ಎಷ್ಟಿದೆ, ತೆಳು ಎಷ್ಟಿದೆ ಅಂತ ಹೇಳಿ. ಚಿಕನ್ನು ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಮೊಟ್ಟೆನ ಸಪ್ರೇಟಾಗಿ ಎತ್ತಿಟ್ಟಿದ್ದೆ, ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಕುದಿಸ್ಕೊಂಡು ಅದು ಬೇಗ ಬೆಂದ್ಬಿಡುತ್ತೆ. ಮತ್ತು ನಾನು ಸಾಂಬಾರನ್ನ ಸಪ್ರೇಟಾಗಿ ಬಸ್ಕೊಳ್ತಾ ಇದ್ದೀನಿ. ಚಿಕನ್ ಸಪ್ರೇಟು, ಸಾಂಬಾರು ಸಪ್ರೇಟಾಗಿ ತಕ್ಕೊಳ್ತಾ ಇದ್ದೀನಿ ನಾನು ನೋಡಿ. ಸಾಂಬಾರು ಈ ರೀತಿಯಾಗಿದೆ ನೋಡಿ. ಈ ಒಂದು ಅದಕ್ಕಿದೆ. ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೊಳ್ತೀನಿ. ಆಮೇಲೆ ಈ ಚಿಕನ್ಗೆ ನಾನು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 4 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ರೆಂಬೆ ಕರಿಬೇವನ್ನು ಕೂಡ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸೇರಿಸಿದ ನಂತರ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಹಸಿ ಸ್ಮೆಲ್ ಹೋಗಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಅಂದರೆ ಸಾಂಬಾರಿಗೆ ನಾನು ಈಗಾಗಲೇ ಉಪ್ಪು ಹಾಕಿದ್ದೀನಿ. ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಮಾತ್ರ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಟೊಮೊಟೊ ಕೂಡ ನಾನು ಚಿಕ್ಕದಾಗಿ ಹಚ್ಚಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆನಲ್ಲಿ ಫ್ರೈ ಆಗಿದ ನಂತರ ನಾನು ಮಸಾಲೆ ತೆಗೆದಿಟ್ಟಿದ್ನಲ್ವ ರುಬ್ಬಬೇಕಾದ್ರೆ ಒಂದು ಕಪ್ಪಲ್ಲಿ, ಆ ಮಸಾಲೆನ ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಇದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೊಂಡು ಬರಬೇಕು ಮಸಾಲೆನಲ್ಲಿ ನೋಡಿ. ಎಣ್ಣೆ ಎಲ್ಲ ಮೇಲ್ಗಡೆ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಚಿಕನ್ನ ಸೇರಿಸ್ಕೋಬೇಕು. ಅದಕ್ಕೆ ಚಿಕನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಹಿಡಿಯೋ ಥರ, ಎಲ್ಲ ಚಿಕನ್ಗೂ ಮಸಾಲೆ ಸೇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಾಟಿ ಕೋಳಿ ಬಸ್ಸಾಂಬಾರು ರೆಡಿ ಆಯಿತು. ಇದಕ್ಕೆ ನಾನು ಮುದ್ದೆ ಮಾಡಿದ್ದೆ. ಮುದ್ದೆ ಮಾಡಿ ಎಲ್ಲರೂ ಊಟ ಮಾಡಿದ್ವಿ. ಯಜಮಾನರು ಕೂಡ ಬಂದರು, ಚೆನ್ನಾಗಿದೆ ಅಂತ ಹೇಳಿದ್ರು ಸಾಂಬಾರು. ಮಕ್ಕಳು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ಮತ್ತು ನಾವು ಸ್ಯಾರಿ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಫ್ರೀ ಟೈಮಲ್ಲಿ ಕೆಲಸಕ್ಕೆ ಹೋಗ್ತೀವಲ್ಲ, ಕೆಲಸದಿಂದ ಬಂದು ಸಂಜೆ ಟೈಮಲ್ಲಿ ಸ್ಯಾರಿ ಹಾಕೊಳ್ಳೋಣ ಸ್ವಲ್ಪ ಅಂತ ಹೇಳಿ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಸ್ಯಾರಿನೂ ಕೂಡ ನಾವು ತಂದಿದ್ದೀವಿ ಈಗಾಗಲೇ. ಅದನ್ನು ಬಂದು ಒಂದು ಸ್ವಲ್ಪ ಜನ ನೋಡಿಕೊಂಡು ಕೂಡ ಹೋಗಿದ್ದಾರೆ. ಅವರು ಡ್ರೆಸ್ ತರಿಸ್ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ. ಸ್ಯಾರಿ ಬಿಸ್ನೆಸ್ ಅಂದರೆ ಈಗ ಎಲ್ಲ ಲೇಡೀಸು ಸ್ಯಾರಿ ತಗೊಳ್ತಾರಲ್ವ ಹಬ್ಬಗಳಿಗೆ ಅಂತ ಹೇಳಿ, ಅದಕ್ಕೋಸ್ಕರ ಸ್ಯಾರಿ ಹಾಕೋಣ, ಸೇಲ್ ಆಗುತ್ತೆ ಅಂತ ಹೇಳಿ ಸ್ಯಾರಿನ ನಾವು ತೊಗೊಂಡು ಬಂದಿದ್ದೀವಿ. ನಾವು ತಂದಿರೋವಂಥ ಸ್ಯಾರಿನಲ್ಲಿ ನ್ಯೂ ಮಾಡಲಿದೆ, ಹೊಸ ಹೊಸ ಡಿಸೈನ್ ಇದೆ. ಕ್ಲಾತ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸ್ಯಾರಿ ನೋಡಲಿಕ್ಕೂ ತುಂಬ ಸೂಪರಾಗೈತೆ, ನೋಡ್ಬೋದು. ನೀವು ಕೂಡ ನಮ್ಮ ಅಡ್ರೆಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಹಾಕ್ತೀನಿ. ಯಾರಾದರೂ ಬೇಕಾದರೆ ಅದನ್ನ ಅಡ್ರೆಸ್ ನೋಡಿಕೊಂಡು ಬಂದು ತೊಗೊಂಡು ಹೋಗ್ಬೋದು. ನೀವು ಒಂದು ಸಾರಿ ನೋಡಿ. ಸ್ಯಾರಿ ಬಗ್ಗೆ ಇವಾಗ ನಾನು ನಿಮ್ಗೆ ಹೇಳ್ತಾಳೆ ವೀಡಿಯೋದಲ್ಲಿ, ಮತ್ತು ಫೋಟೋನೂ ಕೂಡ ತೋರಿಸ್ತಾಳೆ. ಆ ಸ್ಯಾರಿ ಹೆಸ್ರುಗಳನ್ನೂ ಕೂಡ ಹೇಳ್ಕೊಂಡು ಹೋಗ್ತಾಳೆ. ರೇಟ್ ಹೇಳೋಕ್ಕಾಗಲ್ಲ, ರೇಟ್ ಇಲ್ಲಿ ಬಂದಾಗ ಹೇಳ್ತೀವಿ. ಜಾಸ್ತಿ ರೇಟ್ ಇಲ್ಲ, ಕಡಿಮೆ ರೇಟೇ ಇದೆ. ಒಂದು ಸಾರಿ ಬಂದು ನೋಡಿ. ಈ ಸ್ಯಾರಿ ಹೆಸರು ಬಂದು ಸಾನಿ ಅಂತ. ಇದು ಬಾರ್ಡರ್ ವಿತ್ ಸ್ಯಾರಿ ಇದೆ, ತುಂಬ ಚೆನ್ನಾಗಿದೆ ಕಲರ್ಸು. ಇದರಲ್ಲಿ ಒಂದು 4-5 ಕಲರ್ಸ್ ತಂದಿದ್ದೀವಿ. ಚೆನ್ನಾಗಿದೆ ಕಲರ್ಸ್ ಎಲ್ಲ, ಮತ್ತು ಬಾರ್ಡರ್ ಜೊತೆಗಿದ್ದೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ವೇರ್ ಮಾಡಿದಾಗೆಲ್ಲ. ಮತ್ತು ಈ ಸ್ಯಾರಿ ಬಂದು ಲಿಜಾ ಅಂತ. ಇದು ಕೂಡ ಚೆನ್ನಾಗಿದೆ, ಸ್ವಲ್ಪ ಕಾಟನ್ ಸ್ಯಾರಿ ಥರ. ನಾವು ವೇರ್ ಮಾಡಿದಾಗ ಇದು ತುಂಬ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಈ ಸ್ಯಾರೀಸ್ ಎಲ್ಲ. ಮತ್ತು ಇದು ರಿಚ್ ಲುಕ್ ಅಂತ. ಇದು ಕೂಡ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಮತ್ತು ಹಾಗೆ ಇದು ಬಂದು ಬಿರ್ಚ್ ಕಾಟನ್ ಅಂತ. ಇದು ಕಾಟನ್ ಸ್ಯಾರಿ ಥರ. ಇದು ವಿತ್ ಕುಚ್ಚಿದೆ, ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಇದು ಗಿನ್ಗಾಮ್ ಸಿಲ್ಕ್ ಅಂತ. ಇದು ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಕಲರ್ಸ್ಗಳಲ್ಲಿ ಡಿಸೈನ್ಸ್ಗಳಲ್ಲಿದೆ ಅಂದ್ಬಿಟ್ಟು. ಇದು ಬಂದು ಕೊತ್ತ ಮಸೂರಿ ಅಂತ. ಇದು ಬಾರ್ಡರ್ ಇದೆ, ಮತ್ತು ಬಾರ್ಡರಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದಾರೆ. ಆಮೇಲೆ ಕಲರ್ಸ್ ಈ ಥರ ಎಲ್ಲ ಕಲರ್ಸ್ ಇದೆ ಈ ಸ್ಯಾರಿಲಿ. ಇದು ಮಾಮೂಲಿ ನಾರ್ಮಲ್ ಸ್ಯಾರೀಸು, ಇದು ಎಲ್ಲ ಕಡಿಮೆದು.
ನಾರ್ಮಲ್ ಸ್ಯಾರೀಸ್ ಒಂದಷ್ಟು ತಂದಿದ್ರು. ಇದು ಕೂಡ ಚೆನ್ನಾಗಿದೆ. ಇದು ಕಲರ್ ಸಿಂಪಲ್ ಆಗಿದೆ ಈ ಸ್ಯಾರೀಸ್ ಎಲ್ಲ ಕಲರ್ ಆಗಿ. ರಶ್ಮಿ ಅಂತ ಈ ಸ್ಯಾರಿ ಹೆಸರು. ಈ ಸ್ಯಾರೀಸು ಕೂಡ ಚೆನ್ನಾಗಿದೆ. ಕಾಟನ್ ಬಟ್ಟೆದು. ಇದು ಬಂದು ಕಾಟನ್ ಬೇಸ್ ಅಂತಾನೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ. ನೆಕ್ಸ್ಟ್ ಈ ಸ್ಯಾರೀಸ್ ಬಂದು ಶಿಲ್ಪಕಲಾ ಅಂತ. ಇವಾಗ ತುಂಬ ಟ್ರೆಂಡ್ ಆಗಿರೋ ಸ್ಯಾರೀಸ್ ಅಂದರೆ ಇದೇನೆ. ಇದು ಬ್ಲೌಸ್ ಬಂದು ಈ ಥರ ಇರುತ್ತೆ. ಫುಲ್ ಸ್ಯಾರಿ ಬಂದು ಈ ಥರ ಇರುತ್ತೆ. ಮತ್ತು ನೋಡಿ ಇದಕ್ಕೆ ಬ್ಲೌಸ್ ಇದು ಸ್ಯಾರಿ. ಮತ್ತು ಇದು ಬೇರೆದು. ಇದು ಒಂಥರ ಡಿಫ್ರೆಂಟ್ ಆಗಿದೆ ಈ ಸ್ಯಾರಿ. ಹೂವು ಥರ ಇದೆ. ವೆಯ್ಟ್ಲೆಸ್ ಆಗಿದೆ ಈ ಸ್ಯಾರಿ. ಚೆನ್ನಾಗಿದೆ ಇದು ಕೂಡ. ಮತ್ತು ಇದು ಚೆನ್ನಾಗಿದೆ. ಅಂದರೆ ಇದನ್ನು ನೈಟಲ್ಲಿ ರಿಸೆಪ್ಷನ್ಗೆ ಆ ಥರ ಎಲ್ಲ ವೇರ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ಲೈಟಿಂಗ್ಸ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಸ್ಯಾರಿ. ನೋಡ್ತಿರ್ಬೋದು. ಮತ್ತು ಹಾಗೆ ಇದು ರಾಯಲ್ ಕೊತ್ತ ಅಂತ. ಇದು ನಾರ್ಮಲಾಗಿ ಯಾರಾದರೂ ಅಜ್ಜಿ ಆ ಥರ ಎಲ್ಲ ಬಂದರೆ ತೋರಿಸೋಣ ಅಂತ ಈ ಥರ ತೊಗೊಂಬಂದಿದ್ದೀವಿ. ಮತ್ತು ಇದು ನೋಡಿ, ಇದು ಹೋ ಸಿಲ್ಕ್ ಅಂತ. ಇದು ಕೂಡ ಚೆನ್ನಾಗಿದೆ, ನೋಡ್ತಿರ್ಬೋದು. ಹಾಗೆ ಈ ಸ್ಯಾರಿ ನೋಡಿ, ಇದು 3 ಸ್ಯಾರಿ ತಂದಿದ್ವಿ. ಇದು ಈ ಥರ ಕಲರ್ಸ್ ಇದೆ. ಈ ಸ್ಯಾರಿ ಕಲರ್ಫುಲ್ ಆಗಿದೆ. ಇದು ಒಂಥರ ಚೆನ್ನಾಗಿದೆ. ಮತ್ತು ಇದು ಬ್ಲೌಸು. ಇದು ಬಂದು ಸ್ಯಾರಿ ಈ ಥರ ಇದೆ. ಮತ್ತು ಇದು ಬ್ಲೌಸು, ಇದು ಸ್ಯಾರಿ, ಇದು ಈ ಥರ ಇದೆ. ಮತ್ತು ಈ ರೀತಿಯಾಗಿರೋ ಹೊಸ ಪ್ಯಾಟ್ರನ್ನಲ್ಲಿರೋ ಸ್ಯಾರೀಸ್ ಎಲ್ಲ ತಂದಿದ್ದೀವಿ. ಇದು ನೋಡ್ತಿರ್ಬೋದು ನೀವು. ಮತ್ತು ತುಂಬ ಸ್ಯಾರೀಸು ತುಂಬ ಡಿಸೈನ್ ಆಗಿದೆ. ಅಂದರೆ ಬಟ್ಟೆ ಎಲ್ಲ ಒಂದೇ ಥರ ಇಲ್ಲ, ಡಿಫ್ರೆಂಟ್ ಆಗಿದೆ ಬಟ್ಟೆಗಳು. ನೋಡಿ ಸರಿ. ಈ ಸ್ಯಾರಿ ಅಂತೂ ಚೆನ್ನಾಗಿದೆ. ಇದು ನೀವು ಫೋನಲ್ಲಿ ನೋಡೋದಕ್ಕಿಂತ ರಿಯಲಾಗಿ ನೋಡಿದ್ರೆ ಸಖತ್ತಾಗಿ ಕಾಣುತ್ತೆ ಈ ಸ್ಯಾರಿ. ಇದು ಬಂದು ಸೈತಾನ್ ಡಿಜಿಟಲ್ ಅಂತ. ಇದು ಶಿಲ್ಪಕಲಾದೆ ನೋಡಿ, ಈ ರೀತಿಯಾಗಿದೆ. ಮತ್ತು ಈ ಸ್ಯಾರಿ ಇದು ತುಂಬ ಇಷ್ಟ ಆಯಿತು ತಂದಾಗಲೇ. ಇದು ಬ್ಲೌಸು, ಇದು ಸ್ಯಾರಿ, ಇದು ನಗೀನಾ ಅಂತ. ಈ ಬಟ್ಟೆ ಬಂದು ಹೇಗಿದೆ ಅಂದರೆ ತುಂಬ ಸ್ಮೂತಾಗಿದೆ. ಮತ್ತು ಇದು ಸ್ಕ್ರೆಚಬಲ್ ಥರ ಒಂಥರ ಹೊಸ ಮಾಡೆಲ್ ಥರ ಇದೆ ಈ ಸ್ಯಾರಿ. ನೋಡ್ತಿರ್ಬೋದು ನೀವು. ಮತ್ತು ಬೀಡಲ್ಲಿರೋ ಸ್ಯಾರೀಸ್ ಎಲ್ಲ ತಂದಿದ್ದೀವಿ. ಇಲ್ಲಿ ಬೀಡಲ್ಸ್ ಇದೆ ನೋಡಿ. ಮತ್ತು ಹಾಗೆ ನೋಡ್ತಿರ್ಬೋದು ಏನೆಲ್ಲ ಡಿಸೈನ್ ಸ್ಯಾರೀಸ್ ತಂದಿದ್ದೀವಿ ಅಂತ. ಇದು ಬಂದು ಹೊಸ ಮಾಡೆಲ್. ಈ ಸ್ಯಾರಿ ತುಂಬ ಇಷ್ಟ ಆಯಿತು ನಮಗೆ. ಚೆನ್ನಾಗಿದೆ ಇದು ನೋಡೋಕ್ಕೂ ಕೂಡ. ಇದು ನೋಡ್ಬೋದು ನೀವು ಹೇಗಿದೆ ಅಂತ. ಮತ್ತು ಅಲ್ಲಿ ಸ್ವಲ್ಪ ರೇಷ್ಮೆ ಸಿಲ್ಕ್ ಸ್ಯಾರೀಸ್ ಥರ ತಂದಿದ್ದೀವಿ. ಸ್ವಲ್ಪನೇ ತಂದಿದ್ದೀವಿ, ಒಂದು 7 ಪೀಸಸ್ ತಂದಿದ್ದೀವಿ ಈ ಥರದ್ದು ನೋಡಿ. ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ಈ ಥರ ಇದೆ. ಮತ್ತು ಇನ್ನೂ ತುಂಬ ಟ್ರೆಂಡ್ ಆಗಿರೋ ಟ್ರೆಡಿಷ್ನಲ್ ಆಗಿರೋ ಸ್ಯಾರೀಸ್ಗಳನ್ನ ತಂದಿದ್ದೀವಿ ನಾವು. ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಸೂಪರಾಗಿದೆ. ಎಲ್ಲ ಅಫಿಷಿಯಲ್ ಸ್ಯಾರಿ ಥರ ಇದೆ. ಒಂದು ಸಾರಿ ನೀವು ಬಂದು ನೋಡಿ, ನಿಮ್ಗೆ ಇಷ್ಟ ಆದರೆ ಬೇಕಂದರೆ ತಗೊಂಡೋಗಿ ಅಂತ ನಾನು ಹೇಳ್ತೀನಿ. ಅಂದರೆ ವೀಡಿಯೋದಲ್ಲಿ ನೋಡೋದಕ್ಕಿಂತ ನೀವು ರಿಯಲಾಗಿ ಬಂದು ನೋಡಿದ್ರೆ ನಿಮಗೆ ಇನ್ನೂ ತುಂಬಾ ಇಷ್ಟ ಆಗುತ್ತೆ. ಹೊಸ ಮಾಡಲೆಲ್ಲ ತಂದಿದ್ದೀನಿ ನಾನು. ನೋಡಿ, ಇದು ಬಂದು ಬ್ಲೌಸ್ ಪೀಸು, ಇದು ಬಂದು ಸ್ಯಾರಿ. ಈಗೆಲ್ಲ ಜಾಸ್ತಿ ಇದನ್ನೇ ರನ್ನಿಂಗಲ್ಲಿರೋದು. ತುಂಬ ಚೆನ್ನಾಗಿದೆ. ಒಂದು ಸ್ಯಾರಿಗಿಂತ ಮತ್ತೊಂದು ಸ್ಯಾರಿನ ತುಂಬಾ ಲುಕ್ ಆಗಿದೆ. ಬಾರ್ಡ್ರ್ ಸೀರೆನೂ ಇದೆ. ಬಾರ್ಡ್ರ್ ಸೀರೆ ಅಂದರೆ ಇದು ಸಿಂಪಲ್ ವೆಯ್ಟ್ಲೆಸ್ಸು ಮತ್ತು ಬಾರ್ಡ್ರ್ ಕೂಡ ಬಂದಿದೆ. ಇದು ನೋಡಿ, ಇದು ಪಲ್ಲು ಇದೆ. ಇದು ಸೀರೆ ಕೆಳಗಡೆ ಬರುತ್ತೆ. ಇದು ಪಲ್ಲು ಥರ ಚಿಕ್ಕದಾಗಿ ನೆರಿಗೆ ಕೊಟ್ಟು ಹೊಲ್ದಿದ್ದಾರೆ. ಚೆನ್ನಾಗಿದೆ. ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ.
ಈ ಸ್ಯಾರಿನಲ್ಲಿ ಬೀಡ್ಸ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ, ಲುಕ್ ಆಗಿದೆ. ಎಲ್ಲ ಥರ ಸ್ಯಾರಿನೂ ಕೂಡ ನಿಮಗೆ ಸಿಗುತ್ತೆ. ಒಂದು ಸಾರಿ ಬಂದು ನೋಡಿ. ಡ್ರೆಸ್ ಬೇಕು ಅಂದರೂ ಕೂಡ ಡ್ರೆಸ್ಸು ಕೂಡ ನಾವು ತರಿಸ್ಕೊಡ್ತೀವಿ, ನೀವು ಹೇಳಿದರೆ. ನೋಡಿದ್ರಲ್ಲ ಡಿಯರ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಬಾಯ್.